ಹಾಯ್ ನಮಸ್ಕಾರ. ಮದುವೆ ಮನೆಗಳಲ್ಲಿ ಮಾಡುವಂತ ವೆಜಿಟೇಬಲ್ ಪುಲಾವ್ ರೆಸಿಪಿ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 50 ಗ್ರಾಮ್ ಆಗುವಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ನಿಮ್ಮ ಹತ್ರ ಯಾವ್ಯಾವ ಪಲಾವ್ ಮಸಾಲೆಗಳಿದೆಯೋ ಅದೆಲ್ಲದೂ ಕೂಡ ಹಾಕೊಳ್ಳೋಣ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡಬೇಕಾಗತ್ತೆ. ಹಾಗೇನೆ 2 ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣದಾಗೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈರುಳ್ಳಿ ಫ್ರೈ ಆಗಿದ್ದಾದ್ಮೇಲೆ ಒಂದೇ ಒಂದು ಕ್ಯಾಪ್ಸಿಕಮ್ನ ದಪ್ಪನಾಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಬಟಾಣಿ ಕಾಳು ಹಾಕೊತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. 1-2 ನಿಮಿಷ ಈ ರೀತಿ ಫ್ರೈ ಆಗಿದ್ದಾದ್ಮೇಲೆ ಇವಾಗ ತರಕಾರಿಗಳನ್ನ ಹಾಕೋಬೇಕಾಗತ್ತೆ. ನಾನು ಇಲ್ಲಿ ಬೀನ್ಸು, ಕ್ಯಾರೆಟ್, ನೋಡ್ಕೋಲು ತಗೊಂಡಿದ್ದೀನಿ. ನಿಮ್ಮ ಮನೆಗಳಲ್ಲಿ ಯಾವ ತರ ವೆಜಿಟೇಬಲ್ಸ್ ಇದೆ ಅದನ್ನ ಯೂಸ್ ಮಾಡ್ಕೋಬಹುದು. ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅನ್ನೋದೇನಿಲ್ಲ. ಇವಾಗ ತರಕಾರಿಗಳನ್ನ ಒಂದು 5 ನಿಮಿಷದವರೆಗೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೇನೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ತರಕಾರಿಗೆಲ್ಲ ಉಪ್ಪು ಆಗ್ಲಿ ಅಂತ. ಹಾಗೇನೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ತುಂಬಾ ಇಂಪಾರ್ಟೆಂಟು. ಪಲಾವ್ಗೆ ತುಂಬಾ ಚೆನ್ನಾಗಿರುವಂತ ಕಲರ್ ಕೊಡುತ್ತೆ. ಗ್ರೀನು ಯೆಲ್ಲೋ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಬಿಡೋಣ ತರಕಾರಿನ. ಈ ಪುಲಾವ್ಗೆ ನಾವು ಮಸಾಲೆನ ರುಬ್ಕೋಬೇಕಾಗತ್ತೆ. ಮಸಾಲೆ ರುಬ್ಬೋದಕ್ಕೆ 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೇನೆ 10 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಹಾಗೇನೆ ಶುಂಠಿ, ಚಕ್ಕೆ, ಲವಂಗ ತಗೊಂಡಿದ್ದೀನಿ. ಇಷ್ಟನ್ನು ಕೂಡ ಚೆನ್ನಾಗಿ ನುಣ್ಣವಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ರುಬ್ಬಿರೋದನ್ನ ತೋರಿಸ್ತೀನಿ. ಯಾವ ರೀತಿ ರುಬ್ಬಿರ್ಬೇಕು ಅಂದ್ರೆ ಚೆನ್ನಾಗಿ ಪೇಸ್ಟ್ ಆಗಿರ್ಬೇಕು. ಈ ರೀತಿ ರುಬ್ಕೊಂಡ್ಬಿಟ್ಟು ನಾವು ಬಳಸ್ಕೋಬೇಕಾಗತ್ತೆ. ಇವಾಗ ಒಂದು 5 ನಿಮಿಷ ಆಗಿದೆ. ತರಕಾರಿಗಳೆಲ್ಲ ಒಂದು 50% ಆಗುವಷ್ಟು ಬೆಂದಿರುತ್ತೆ. ನೋಡಿ, ಈ ರೀತಿ ಕಾಣ್ತಾ ಇರುತ್ತೆ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಆಡ್ ಮಾಡ್ಕೋಬೇಕಾಗತ್ತೆ. ಹಾಗೇನೆ ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನು ಸಹ ಸೇರಿಸ್ಕೋಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಹಸಿ ವಾಸನೆ ಹೋಗ್ಬೇಕು, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಆ ರೀತಿ ನೀವು ಬೇಯಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಟ್ರೆ ಅದಾಗದೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಸ್ಮೆಲ್ ಘಮ ಘಮ ಅಂತ ಬರ್ತಾ ಇರುತ್ತೆ. ಇವಾಗ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಆಗ್ತಿದ್ದಂಗೆ ನೋಡಿ ಈ ರೀತಿ ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಮಸಾಲೆ ಎಲ್ಲ ಬೆಂದಿರುತ್ತೆ. ಒಂದು 70% ತರಕಾರಿನೂ ಕೂಡ ಬೆಂದಿರುತ್ತೆ. ಇವಾಗ ಒಂದೇ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಅವಶ್ಯಕತೆ ಏನಿರೋದಿಲ್ಲ. ಒಂದು ಹಾಕಿದ್ರೆ ಏನು ಪರವಾಗಿಲ್ಲ, ಜಾಸ್ತಿ ಟೊಮೊಟೊನ ಹಾಕ್ಬೇಡಿ. ಬರೀ ಟೊಮೊಟೊ ಆಗ್ಬಿಡುತ್ತೆ. ನಾವು ತರಕಾರಿ ಕಾಳುಗಳೆಲ್ಲ ಹಾಕಿರೋದ್ರಿಂದ ಜಾಸ್ತಿ ಇರುತ್ತೆ. ಅಕ್ಕಿ ಎಷ್ಟು ನಾವು ಅನ್ನ ಬಾಯಿಗೆ ಇಟ್ಕೋತೀವೋ ಅದ್ರ ಸಮಕ್ಕೆ ನಮಗೆ ತರಕಾರಿ ಕೂಡ ಸಿಗುತ್ತೆ ಈ ಪಲಾವಲ್ಲಿ. ಇವಾಗ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ಒಂದು 2 ಪಾವ್ ಆಗುವಷ್ಟು ನಾನು ಹಾಕಿರೋದು, ಅರ್ಧ ಕೆಜಿ ಆಗುವಷ್ಟು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬಹುದು. ಇವಾಗ 1 ನಿಮಿಷದವರೆಗೂ ನೀಟಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಅಕ್ಕಿಗೆ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ, ಈ ಲೋಟದಲ್ಲಿ ನಾನು ಒಂದು 4 ಲೋಟನ ಹಾಕೋತಾ ಇದ್ದೀನಿ. 2 ಪಾವ್ ಅಕ್ಕಿಗೆ 4 ಲೋಟ ಹಾಕೋತಾ ಇದ್ದೀನಿ. ಅದು 1/4 ಲೀಟ್ರ್ ಆಗೋಷ್ಟು. 1 ಲೋಟ 1/4 ಲೀಟ್ರ್ ಆಗುತ್ತೆ, ಅಷ್ಟು ನೀರು ಹಿಡಿಯುತ್ತೆ. ಹಾಗಾಗಿ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ತರಿಸ್ಕೋಬೇಕಾಗತ್ತೆ. ನಾವು ಸ್ವಲ್ಪ ಉಪ್ಪೇನಾದ್ರೂ ಕಮ್ಮಿ ಆಗಿದ್ರೆ ಇವಾಗ ರುಚಿ ನೋಡ್ಬಿಟ್ಟು ನೀವು ಹಾಕೋಬಹುದು. ಒಂದು ಕುದಿ ಬರ್ಸ್ಕೋಬೇಕು, ಅದಕ್ಕೋಸ್ಕರ ನಾನು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬಿಡ್ತೀನಿ. ಒಂದು 5 ನಿಮಿಷ ಬಿಟ್ಟಿದ್ದಾದ್ಮೇಲೆ ನೋಡಿ ಈ ರೀತಿ ಕುದಿ ಬರ್ತಾ ಇರುತ್ತೆ. ಒಂದು 30% 40% ಆಲ್ರೆಡಿ ಬೆಂದೋಗಿರುತ್ತೆ ಅಕ್ಕಿ. ಹಾಗೇನೆ ಲಾಸ್ಟಿಗೆ ಒಂದು ಸ್ವಲ್ಪ ಚಿಕನ್ ಮಸಾಲನ ಹಾಕ್ತಾ ಇದ್ದೀನಿ, ಘಮ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ. ಒಂದ್ಸಲ ಕೈ ಆಡಿಸ್ಕೊಬಿಟ್ಟು ಕುಕ್ಕರ್ನ ಮುಚ್ಚಿಬಿಡೋಣ. 2 ವಿಷಲ್ ಕೂಗ್ಸಿದ್ರೆ ಸಾಕು, ಪಟ್ಟನಾಗಿ ರೆಡಿನೇ ಆಗೋಗುತ್ತೆ. ನಾವು ಕುದಿ ಬರ್ಸಿರೋದ್ರಿಂದ 5 ನಿಮಿಷ ಸಾಕು 2 ಪ್ರೆಷರ್ ಬರೋದಕ್ಕೆ. ತುಂಬಾ ರುಚಿಯಾಗಿ ಉಡುಡಿಯಾಗಿರುತ್ತೆ. ಘಮ ಅಂತೂ ಮನೆ ತುಂಬಾ ತುಂಬಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಬಣ್ಣನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ.
ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತರ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.